ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಕೆಟ್ಟ ಮಾತುಗಳಿಗೆ ಕಿವಿಯಾಗದಿರು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಈ ಜೀವನ ಪಯಣದಲ್ಲಿ ಸಾಗುವಾಗ ಕೆಲವು ಜನ ನಮ್ಮ ಏಳಿಗೆಯನ್ನು ಅಷ್ಟು ಸುಲಭವಾಗಿ ಸಹಿಸಿಕೊಳ್ಳುವುದಿಲ್ಲ. ಬಿದ್ದರೆ ಬಿದ್ದ ನೋಡು ಎಂದು ಗೇಲಿ ಮಾಡುತ್ತಾರೆ, ಗೆದ್ದರೆ ಗೆದ್ದ ನೋಡು ಎಂದು ಹೊಟ್ಟೆ ಉರಿದುಕೊಳ್ಳುತ್ತಾರೆ. ಉರಿಯುವವರು ಉರಿದುಕೊಳ್ಳಲಿ ಬಿಡು, ಅವರೆಲ್ಲ ಬೂದಿಯಾಗುತ್ತಾರೆ. ಕುದಿಯುವವರು ಕುದಿಯಲು ಬಿಡು, ಅವರೆಲ್ಲ ಆವಿಯಾಗುತ್ತಾರೆ. ನಿನ್ನ ಪಾಡಿಗೆ ನೀನಿದ್ದು ಸಾಧನೆಯ ಹಾದಿಯಲ್ಲಿ ಸಾಗಿಬಿಡು ಎನ್ನುವ ಹಿರಿಯರ ಮಾತಿನಂತೆ ನಮ್ಮ ಮೇಲೆ ನಂಬಿಕೆಯನ್ನಿಟ್ಟು ಹರಸುವವರಿಗೆ ಮೋಸವಾಗದಂತೆ, ಅವಮಾನ ಮಾಡಿದವರ ಮುಂದೆಯೇ ಸನ್ಮಾನಗೊಳ್ಳುವಂತೆ ನಾವಿಟ್ಟ ಗುರಿಯೆಡೆಗೆ ದೃಢತೆಯಿಂದ ಸಾಗುತ್ತಿರಬೇಕು. ಕಪ್ಪೆಯೊಂದು ಮರವೇರುತ್ತಿರುವಾಗ ಕೆಳಗಿದ್ದ ಕಪ್ಪೆಗಳು ಮರವೇರಬೇಡ, ಮರವೇರಬೇಡ, ಅದು ನಿನ್ನಿಂದ ಸಾಧ್ಯವಿಲ್ಲ ಎಂದು 10 ಬಾರಿ ಹೇಳಿದರೂ ಆ ಕಪ್ಪೆ ಮರದ ತುದಿಯನ್ನು ತಲುಪಿ ಕೆಳಗಿಳಿಯಿತು. ಮರವೇರಬೇಡವೆಂದರೂ ಮರವೇರುವ ಹುಚ್ಚು ಸಾಹಸ ಏಕೆ ಮಾಡಿದೆ ಎಂದು ಕಪ್ಪೆಗಳು ಪ್ರಶ್ನಿಸಿದಾಗ ನೀವೆಲ್ಲರೂ ತುಂಬಾ ಪ್ರೋತ್ಸಾಹ ನೀಡುತ್ತಾ ಮರವೇರು ಮರವೇರು, ನಿನ್ನಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದನ್ನು ಕೇಳಿಸಿಕೊಂಡೇ ಹೊರತು ಏರಬೇಡ ಏರಬೇಡ, ನಿನ್ನಿಂದ ಸಾಧ್ಯವಾಗುವುದಿಲ್ಲ ಎಂಬುದು ನನಗೆ ಕೇಳಿಸಲಿಲ್ಲ ಎಂಬ ಕಪ್ಪೆಯ ಮಾತು ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲವೇ. ಸಾಧನೆಯ ಹಾದಿಯಲ್ಲಿ ಸಾಗುವವರೆಲ್ಲ ನಿಂದನೆಗಳು, ಅಪಹಾಸ್ಯಗಳಂತಹ ನಕಾರಾತ್ಮಕ ವಿಚಾರಗಳಿಗೆ ಕೇಳಿಯೂ ಕೇಳದಂತಿರುವ ಕಿವಿಯಾಗಿ ಅವೆಲ್ಲವನ್ನೂ ಸಕಾರಾತ್ಮಕ ವಿಚಾರಗಳೆಂದು ಪರಿಭಾವಿಸಿ ಕೇಳುವ ಮನೋಸ್ಥಿತಿ ಹೊಂದಬೇಕು. ತುಳಿಯುವವರ ತಳ್ಳುವವರ ಮಧ್ಯೆ ಬೆಳೆದು ನಿಲ್ಲಬೇಕು. ಆವಾಗಲೇ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಆರಿಸಿದ ಅಕ್ಕಿಯಲ್ಲಿ ಕಲ್ಲನ್ನು ಹುಡುಕುವ ಜನರ ಮಧ್ಯದಲ್ಲಿ ಜನ ನಮ್ಮ ಬಗ್ಗೆ ಹೀಗಂತಾರೆ ಹಾಗಂತಾರೆ ಎಂದು ಕೇಳಿಸಿಕೊಂಡು ಸುಮ್ಮನಿದ್ದರೆ ಗುರಿ ತಲುಪಲು ಸಾಧ್ಯವಿಲ್ಲ. ಸಮುದ್ರ ಎಂದೂ ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗೇ ನೀರು ಅಲ್ಲಿಗೆ ಹರಿದು ಬರುವಂತೆ ಮಾಡುತ್ತದೆ. ನಿಮ್ಮಲ್ಲಿ ಸಾಧಿಸುವ ಛಲವಿದ್ದು ಅದಕ್ಕೆ ಬೇಕಾದ ಅರ್ಹತೆಯೊಂದಿಗೆ ಸಕಾರಾತ್ಮಕ ಮಾತುಗಳಿಗೆ ಕಿವಿಯಾದರೆ ಸಾಕು, ಯಶಸ್ಸು ಮತ್ತು ಕೀರ್ತಿಗಳೂ ಕೂಡ ಹಿಂಬಾಲಿಸಿ ಬಂದು ಬಿಡುತ್ತವೆ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.